ಕುಡುಕರಿಗೆ ಒಂದು ಗುಡ್ ನ್ಯೂಸ್ ಇದೆ. ಇನ್ಮೇಲೆ ನಿಮಗೆ ನೀವೇ ಬಾಸು, ನಿಮಗೆ ನೀವೇ ಸ್ಟಾರು, ಚಿಂತನೆ ಮಾಡಬೇಕು. ನೀವೇ ಹೀರೋಗಳು, ನೀವೇ ಸ್ಟಾರ್ಗಳು, ನೀವೇ ಸೆಲೆಬ್ರಿಟಿಗಳು. ಕುಡುಕರಿಗೆ ಒಂದು ಗುಡ್ ನ್ಯೂಸ್ ಇದೆ. ಸಾರಿ ಕುಡುಕರು ಅಂತ ಹೇಳ್ಬಿಟ್ಟೆ, ಅದು ಮದ್ಯಪಾನ ಪ್ರಿಯರೇ ನಿಮಗೊಂದು ಗುಡ್ ನ್ಯೂಸ್ ಇದೆ. ಅದೇನಪ್ಪ ಅಂದರೆ, ಇನ್ಮೇಲೆ ನಿಮಗೆ ನೀವೇ ಬಾಸು, ನಿಮಗೆ ನೀವೇ ಸ್ಟಾರು, ನಿಮಗೆ ನೀವೇ ಬ್ರ್ಯಾಂಡ್ ಅಂಬಾಸಡರ್. ಯಾಕಪ್ಪ ಅಂದರೆ ಹೊಸ ಕಾನೂನು ಬರ್ತಾ ಇದೆ. ಆ ಕಾನೂನಿನ ಅನ್ವಯ ಯಾವುದೇ ಮದ್ಯದ ಜಾಹೀರಾತುಗಳಲ್ಲಿ, ಯಾವುದೇ ಲಿಕ್ಕರ್ನ ಜಾಹೀರಾತುಗಳಲ್ಲಿ ಇನ್ಮೇಲೆ ಯಾವುದೋ ಸ್ಟಾರನ್ನು, ಯಾವುದೋ ಹೀರೋನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಮಾಡೋಕ್ಕಾಗಲ್ಲ. ಅವರು ಯಾವುದೇ ರೀತಿಯ ನಟರು ಈ ರೀತಿಯ ಕೆಲಸಗಳಿಗೆ ಬರಬಾರ್ದು. ಆ ಒಂದು ರಾಯಭಾರಿ ಈಗಾಗಲೇ ಯಾರಾದರೂ ಇದ್ದರೆ ಅದನ್ನು ಬಿಟ್ಬಿಡಬೇಕು ಅನ್ನುವಂಥ ಒಂದು ಹೊಸ ಕಾನೂನು ಬರ್ತಾ ಇದೆ. ಹಾಗಾಗಿ ಇನ್ಮೇಲೆ ಯಾವುದೇ ಜಾಹೀರಾತು ಮಾಡಬೇಕು ಅಂದ್ರೂ ನಿಮ್ಮಿಂದನೇ ಮಾಡಬೇಕು. ನೀವೇ ಹೀರೋಗಳು, ನೀವೇ ಸ್ಟಾರ್ಗಳು, ನೀವೇ ಸೆಲೆಬ್ರಿಟಿಗಳು, ನೀವೇ ಅಂಬಾಸಡರ್ಗಳು. ಮದ್ಯ ಜಾಹೀರಾತು ಹೊಸ ನೀತಿ ಶೀಘ್ರದಲ್ಲೇ ಜಾರಿಯಾಗುತ್ತಿದೆ. ಭಾರತದಲ್ಲಿ ಈಗಾಗಲೇ ನೇರ ಮದ್ಯ ಜಾಹೀರಾತು ಬ್ಯಾನ್ ಮಾಡಲಾಗಿದೆ. ಇದೀಗ ಸರೋಗೇಟ್ ಜಾಹೀರಾತು, ಪ್ರಾಯೋಜಕತ್ವದ ಜಾಹೀರಾತಿಗೂ ನಿರ್ಬಂಧ ವಿಧಿಸಲಾಗುತ್ತಿದೆ. ಇಷ್ಟೇ ಅಲ್ಲ, ಸೆಲೆಬ್ರಿಟಿಗಳು ಯಾವುದೇ ಕಾರಣಕ್ಕೂ ಮದ್ಯದ ಸರೋಗೇಟ್, ಪ್ರಾಯೋಜಕತ್ವ ಅಥವಾ ಇನ್ನಾವುದೇ ರೂಪದಲ್ಲೂ ಕಾಣಿಸಿಕೊಳ್ಳುವಂತಿಲ್ಲ. ಈ ಹೊಸ ನಿಯಮ ಶೀಘ್ರದಲ್ಲೇ ಜಾರಿಯಾಗಲಿದೆ. ಹೊಸ ನಿಯಮ ಜಾರಿಯಾದರೆ ಕುಡುಕರೇ ಇನ್ಮುಂದೆ ಮದ್ಯದ ಬ್ರ್ಯಾಂಡ್ ಅಂಬಾಸಡರ್ ಆಗಲಿದ್ದಾರೆ. ಭಾರತದಲ್ಲಿ ನೇರವಾಗಿ ಮದ್ಯದ ಜಾಹೀರಾತಿಗೆ ಅವಕಾಶವಿಲ್ಲ. ಬ್ಯಾನರ್, ಫ್ಲೆಕ್ಸ್, ಟಿವಿ ಜಾಹೀರಾತು, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳಲ್ಲೂ ನೇರ ಮದ್ಯ ಜಾಹೀರಾತು ಬ್ಯಾನ್. ಹೀಗಾಗಿ ಬಹುತೇಕ ಮದ್ಯ ಕಂಪನಿಗಳು ಸರೋಗೇಟ್ ಅಥವಾ ಪ್ರಾಯೋಜಕತ್ವ ಜಾಹೀರಾತು ನೀಡುತ್ತವೆ. ಈ ಸರೋಗೇಟ್ ಹಾಗೂ ಪ್ರಾಯೋಜಕತ್ವದಲ್ಲಿ ಸೆಲೆಬ್ರಿಟಿಗಳು ಕಾಣಿಸಿಕೊಳ್ಳುತ್ತಾರೆ. ಹೊಸ ನಿಯಮದಲ್ಲೂ ಇದ್ಯಾವುದಕ್ಕೂ ಅವಕಾಶವಿಲ್ಲ. ಇನ್ಮುಂದೆ ಕುಡುಕರೇ ನಿಮಗೆ ನೀವೇ ಬಾಸ್, ನಿಮಗೆ ನೀವೇ ಸ್ಟಾರ್. ಸಮಾಜದಲ್ಲಿ ಕುಡಿತದಿಂದ ಆಗುವಂತಹ ಒಂದು ದುಶ್ಚಟಗಳಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಗಮನಿಸಿ ಸರ್ಕಾರ ಹೊಸ ಕಾಯ್ದೆ ತರ್ತಾ ಇದೆ. ಈ ಕಾಯ್ದೆಯ ಅನ್ವಯ ಇನ್ಮೇಲೆ ಯಾವುದೇ ಸೆಲೆಬ್ರಿಟಿಗಳು ಕೂಡ ಯಾವುದೇ ಮದ್ಯದ ಬ್ರ್ಯಾಂಡನ್ನು ಪ್ರಮೋಷನ್ ಮಾಡೋ ಥರ ಇಲ್ಲ. ಆ ಬ್ರ್ಯಾಂಡ್ಗಳಿಗೆ ರಾಯಭಾರಿಗಳು ಆಗೋ ಥರ ಇಲ್ಲ. ಆ ಕುಡಿತದ ಬ್ರ್ಯಾಂಡ್ಗಳಿಗೆ ಜಾಹೀರಾತನ್ನು ನೀಡುವಂತಿಲ್ಲ. ಈ ರೀತಿಯ ಒಂದು ಹೊಸ ಕಾನೂನು ಬರ್ತಾ ಇದೆ. ಈ ಕಾನೂನು ಏನಾದರೂ ಬಂದರೆ ಇನ್ಮೇಲೆ ಯಾವುದೇ ಸೆಲೆಬ್ರಿಟಿಗಳು ಈ ಬ್ರ್ಯಾಂಡ್ಗಳು ಅಂದರೆ ಕುಡಿತದ ಮದ್ಯದ ಬ್ರ್ಯಾಂಡ್ಗಳೇನಿದಾವ ಈ ಬ್ರ್ಯಾಂಡ್ಗಳ ಒಂದು ಜಾಹೀರಾತನ್ನು ಪ್ರಮೋಷನನ್ನು ಮಾಡುವಂತಿಲ್ಲ. ಈ ರೀತಿಯ ಒಂದು ಕಾನೂನು ಬಂದಾಗ ಮದ್ಯದ ಕಂಪನಿಗಳು ಯಾವ ರೀತಿಯ ಬ್ರ್ಯಾಂಡ್ ಅಂಬಾಸಡರ್ಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲದ ಸಂಗತಿ.